ಎಲ್ಲರಿಗೂ ನಮಸ್ಕಾರ. ಟೋಟಲ್ 4 ಇಂಚು ತೋಳು ಈ ಕಡೆ ಬಾಟಮಿಗೆ, ಇದು ಲೈನಿಂಗಲ್ಲೇ ಬಾಟಮ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಮಗೆ ಗೊತ್ತಾಗಲ್ಲ. ಸಿಂಗಲ್ ಬಟ್ಟೆ ಹೊಲಿಬೇಕಾದ್ರೆ 1.5 ಇಂಚು ಅಥವಾ 1 ಇಂಚು ಇಟ್ಕೊಂಡ್ರೆ ಸಾಕು. ಎಷ್ಟು? 4 + 1. ತೋಳಿನ ಉದ್ದ 4 + 1. ಇದು ಎಲ್ಲ ಇಂಚು ಅಂತ ತಿಳ್ಕೊಬೇಕು. ಈಗ ಅಳತೆ ಪರ್ಫೆಕ್ಟಾಗಿ ಆಯಿತು. ಓಕೆ, ಇದನ್ನು ಇವಾಗ ಯಾವ ರೀತಿ ಕಟ್ ಮಾಡೋದು, ಇದನ್ನು ನೀವು ಪೇಪರ್ ಕಟ್ಟಿಂಗ್ ತೋರಿಸ್ತೀನಿ ನಾನು. ಪೇಪರ್ ಕಟ್ಟಿಂಗ್ ಮಾಡಿಟ್ಕೊಂಡು ಅಳತೆ ಮಾಡಿ ಅಭ್ಯಾಸ ಮಾಡಿ ಆಮೇಲೆ ಬಟ್ಟೆನಲ್ಲಿ ಪೇಪರ್ ಮೇಲೆ ಗುರ್ತಾಗ್ತಿರೋ ಅದೇ ಥರ ಬಟ್ಟೆ ಮೇಲೆ ಹಾಕಿ ಕಟ್ ಮಾಡೋದನ್ನು ಕಲ್ತ್ಕೋಬೇಕು. ನೋಡಿ, ಸೀರೆ ಬ್ಲೌಸಿಗೆ ಒಂದು ಆಕಾರ ಇರುತ್ತೆ. ಏನು ನೋಡಿ, ಇದು ಭುಜ, ಇದು ಕೊರಳು, ಇದು ಕಂಕ್ಳು, ಇದು ಬಾಟಮ್ಮು, ಇದು ಸೈಡು, ಇದು ಫ್ರಂಟ್. ಓಕೆ, ಈ ಆಕಾರನ ಲೈಟಾಗಿ ಹಾಕ್ತೀನಿ ನೋಡಿ. ನೀವೇನು ಆಕಾರ ಹಾಕೋಬೇಕು ಅಂತ ಏನಿಲ್ಲ, ನಿಮಗೆ ತೋರಿಸ್ಲಿಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಚೌಕ ಆಗಿದೆ ನೋಡಿ. ಇದು ಕೊರಳು, ಇದು ಕಂಕುಳು, ಇದು ಸೈಡು. ಇಲ್ಲಿ ನೋಡಿ ಹಿಂಗೆ ಕ್ರಾಸ್ ಬೆಲ್ಟ್ ಬಂದಿದೆ. ಓಕೆ, ಇದು ಸೀರೆ ಬ್ಲೌಸ್ ಆಗಿರೋದ್ರಿಂದ ಇದು ಕ್ರಾಸ್ ಬೆಲ್ಟ್ ಬಂದಿದೆ. ಇವಾಗ ನಾವು ಪೂರ್ಣ ಉದ್ದ ಎಲ್ಲಿಗೆ ಇಟ್ಕೊಂಡಿದ್ದೀವಿ? ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿಗೆ ಇಲ್ಲಿವರೆಗೂ ಬರುತ್ತೆ ಬ್ಯಾಕ್ ಸೈಡಿಂದು ಪೂರ್ಣ ಉದ್ದ. ಒಳಗಡೆ ಮಡಿಸ್ಲಿಕ್ಕೆ ಪ್ಲಸ್ ಇಟ್ಕೊಂಡಿದ್ದೀವಿ. ಅದೇ ಈ ಪೂರ್ಣ ಉದ್ದನ ನಾವು ಎಷ್ಟು ಇಟ್ಕೊಂಡಿರ್ತೀವೋ ಮಡಿಸ್ಲಿಕ್ಕೆ ಬಿಟ್ಟು, ಈಗ ಫ್ರಂಟಿಗೆ ಏನಾದರೂ ನಾವು ಪೂರ್ಣ ಉದ್ದ ತಗೋಬೇಕಾದ್ರೆ ಹಿಂಭಾಗಕ್ಕೆ ಎಷ್ಟು ಇಟ್ಕೊಂಡಿರ್ತೀವೋ ಮುಂಭಾಗಕ್ಕೆ 1 ಇಂಚು ಕಡಿಮೆ ಇಟ್ಕೋಬೇಕು. ಓಕೆ, ಇದು ಮಿನಿಮಮ್ಮು. ಎದೆ ಕಟ್ಟು ಜಾಸ್ತಿ ಇತ್ತು ಏನಾದರೂ ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಅದು ಇವಾಗ ನೀವು ಈಗಲೇ ಏನು ತಲೆ ಕೆಡಿಸ್ಕೊಬಿಡ್ರಿ. ಫಸ್ಟು 1 ಇಂಚ್ ಮಾತ್ರ ಜಾಸ್ತಿ ಇಟ್ಕೋಬೇಕೇನೋ, ಹಿಂಭಾಗಕ್ಕಿಂತ ಮುಂಭಾಗಕ್ಕೆ 1 ಇಂಚನ್ನು ಜಾಸ್ತಿ ಇಟ್ಕೋಬೇಕು. ಆವಾಗ ಪೂರ್ಣ ಉದ್ದ ಮುಂಭಾಗಕ್ಕೆ ಏನಾಗುತ್ತೆ, ಫ್ರಂಟಿಗಾದರೆ 13.5 ಬರುತ್ತೆ. ಫ್ರಂಟಿಗೆ 13.5 ಬರುತ್ತೆ. ಇದು ಒಂದು ವ್ಯತ್ಯಾಸ ಆಗುತ್ತೆ, ಅಳತೆನಲ್ಲಿ ಒಂದು ವ್ಯತ್ಯಾಸ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಕ್ರಾಸ್ ಬೆಲ್ಟ್ ಹಚ್ಚುತ್ತೀವಿ, ಆಮೇಲೆ ಇಲ್ಲಿ ಡಾಚ್ ಹಿಡಿತೀವಿ, ಆವಾಗ ಇಲ್ಲಿ ಕಡಿಮೆ ಆಗುತ್ತೆ. ಆದ್ದರಿಂದ 13.5 ಇಟ್ಕೋಬೇಕು. ಇಲ್ಲಿ ಕಡಿಮೆ ಬಂದಿದ್ದು ಮತ್ತು ಇಲ್ಲಿ ಮಿಕ್ಕಿದ್ದು 1 ಇಂಚು ಸೇರಿಸಿ ಇಲ್ಲಿ ಕ್ರಾಸ್ ಬೆಲ್ಟ್ ಹಚ್ತೀವಿ. ಅದಕ್ಕೋಸ್ಕರ ಆ ರೀತಿ ಇಟ್ಕೋಬೇಕು. ಈಗ ಒಂದು ಆಕಾರ ಹಾಕಿದ್ದೀನಿ ನೋಡಿ. ಇದು 0 ನೋಡಿ. ಈ ಆಕಾರನ ಇಲ್ಲಿ ಹಾಕಬೇಕು ನಾವು ನೋಡಿ. ಇದು 0, 1, 2, 3. ಇವಾಗ ಅಷ್ಟನ್ನು ನಾವು ಇಲ್ಲಿ ಸ್ಕೇಲಲ್ಲಿ ಹಾಕಬೇಕು. 0ಇಂದ 1ಕ್ಕೆ ನಾವು ಏನು ಇಟ್ಕೋಬೇಕು ಅಂದರೆ ಪೂರ್ಣ ಉದ್ದ ಇದು ಉದ್ದಕ್ಕೆ ಪೂರ್ಣ ಉದ್ದ ಇಟ್ಕೋಬೇಕು. 0ಇಂದ 2ಕ್ಕೆ ಎದೆ ಸುತ್ತಳತೆ 11 ಇಂಚ್ ಇಟ್ಕೋಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ 11 ಇಂಚ್ ಇಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 14.5 + 1.5 15.5 ಇಟ್ಕೋಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ 15.5 ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ಬರುತ್ತೆ 15.5. ಈಗ ಎದೆ ಸುತ್ತಳತೆ 11 ಇಂಚು ನೋಡಿ. ಇಲ್ಲಿಗೆ ಬರುತ್ತೆ. ಇದನ್ನು ಇದೇ ಥರ ಚೌಕ ಮಾಡ್ಕೊಳ್ಳೋಣ. ಎಷ್ಟು? 11 ಇಂಚು ಅಲ್ವಾ? ಇವಾಗ ಎಷ್ಟಾಯಿತು? ಇದು ನಾವು 0, 1, 2, 3 ಇಷ್ಟು ತೊಗೊಂಡಿದ್ದೀರಾ. ಈ ಸ್ಕ್ವೇರ್ ಒಳಗಡೆ ನೀವು ಅಳತೆ ಮಾಡಿ ಮಾರ್ಕ್ ಹಾಕೋದನ್ನು ಕಲ್ತ್ಕೋಬೇಕು. ಆದ್ದರಿಂದ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿ ಕಟ್ ಮಾಡಿಕೊಂಡು ಮಾರ್ಕ್ ಹಾಕೋದನ್ನು ಕಲ್ತ್ಕೋಬೇಕು ನೋಡಿ. ಎಷ್ಟು? ಪೂರ್ಣ ಉದ್ದ 14.5 + 1.5. ಇದು 1.5 ಯಾಕೆ ಈ ರೀತಿ ಗೆರೆ ಹಾಕಿದ್ದೀನಿ ಅಂದರೆ ಇಷ್ಟು ಒಂದು ಸಲ ಮಡಿಸ್ಲಿಕ್ಕೆ ಇಷ್ಟನ್ನು ದಡ ಮಡಿಸ್ಬಿಟ್ಟು ಇದನ್ನು
ಇಷ್ಟಕ್ಕೆ ಮಡಿಸ್ತೀರ. ಆದ್ದರಿಂದ ಇದು 1.5 ಎಕ್ಸ್ಟ್ರಾ. ಇದು ಬ್ಯಾಕಿಂದ ಅಳತೆ. ಇದರಲ್ಲೇ ಫ್ರಂಟಿಂದು ಬರುತ್ತೆ. ಇಲ್ಲಿ ನಾನು ಮಡಿಕೆಗಳು ಎಷ್ಟು ಬರುತ್ತೆ, ಫೋಲ್ಡ್ ಲೇಯರ್ಸ್ ಎಷ್ಟು ಬರುತ್ತೆ ಅಂತ ಎಲ್ಲ ಹೇಳ್ತೀನಿ. ಇವಾಗ ನೀವಿಷ್ಟನ್ನ ಕಟ್ ಮಾಡ್ಕೋಬೇಕು. ಈ ಪೇಪರ್ ಪ್ಯಾಟ್ರನಿಗೆ ಮಾತ್ರ ಬಟ್ಟೆನಲ್ಲಿ ಇದಕ್ಕೆ ಮಡಿಕೆಗಳು ಬರಬೇಕು. ಇದು ನೀವು ಆಕಾರ ಹಾಕಿ ಅಭ್ಯಾಸ ಮಾಡಿ ಅದಕ್ಕೋಸ್ಕರ ನಾನು ಇದನ್ನು ಮಾಡಿಸ್ತಾ ಇರೋದು. ಕಟ್ ಮಾಡಿರೋ ಪೇಪರು ಇದಿಷ್ಟು. ಇದು ಸರ್ಗಾಡುತ್ತೆ ಅಂತ ಒಂದು ಪಿನ್ನ ಹಾಕ್ತಾ ಇದ್ದೀನಿ. ಹಾಂ ನೋಡಿ, ಇವಾಗ ಸರಿ ಹೋಯ್ತು. ಈಗ ನೋಡಿ, ಸುತ್ತಳತೆ ಇದೆ. ಸುತ್ತಳತೆ 11 ಮತ್ತು ಇದು 1.5 ಇಂಚು. ಇಲ್ಲಿಂದ ಇಲ್ಲಿಗೆ 1.5 ಇಂಚು. ಇದು 14.5, ಇಲ್ಲಿಂದ ಇಲ್ಲಿಗೆ 14.5 ಕರೆಕ್ಟಾಗಿದೆ. ಇವಾಗ ನೀವು ಅಭ್ಯಾಸ ಮಾಡೋದು ಏನು ಅಂದರೆ ನೋಡಿ, ಇಲ್ಲಿ ನಾವು ಒಂದು ಬ್ಲೌಸ್ ತಗೊಂಡಿದ್ವಿ. ಇದರಲ್ಲಿ ಈ ಆಕಾರ ಇದೆ ನೋಡಿ. ಕೊರಳು ಈ ಕಡೆ ಬಂದಿದೆ ನೋಡ್ರಿ. ಇದು ಕಂಕುಳು ಈ ಕಡೆ ಬಂದಿದೆ. ಇದು ಭುಜ, ಇದು ತಳಭಾಗ, ಇದು ಸೈಡು. ಇದನ್ನ ಪಕ್ಕಕ್ಕೆ ಹಾಗೆ ಇಟ್ಕೊಳ್ಳಿ. ಇಲ್ಲಿ ಅಳತೆ ಮಾಡಿರೋದು, ಅಳತೆ ಬರ್ಕೊಂಡಿರೋದು, ಮತ್ತೆ ಇಲ್ಲಿ ಆಕಾರ ಮಾಡಿದ್ದೀನಿ ನೋಡಿ. ಇಲ್ಲಿ ಕೊರಳು, ಈ ಕಡೆ ಕಂಕ್ಳು, ಈ ಕಡೆ ಬಾಟಮು, ಈ ಕಡೆ ಸೈಡು, ಈ ಕಡೆ ಫ್ರಂಟು. ಓಕೆ, ಆ ರೀತಿ ಇಟ್ಕೊಂಡಿರೋದು. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ನಾವು ಪೂರ್ಣ ಉದ್ದ ಮತ್ತು ಎದೆ ಸುತ್ತಳತೆ ತಗೊಂಡಿದ್ದೀವಿ. ಈಗ ಏನು ಬರಬೇಕು? 0, 1, 2, 3 ಬಂದೋಗಿದೆ. ಇವಾಗ ಇಲ್ಲಿಗೆ 4 ಹಾಕ್ಕೊಳ್ಳಿ. ಇದು 4. 4 ಯಾವುದು? 0ಇಂದ 4ಕ್ಕೆ ಏನು ಬರುತ್ತೆ ಅಂದರೆ ಭುಜ ಬರುತ್ತೆ ನೋಡಿ. ಈ ಆಕಾರ ಬರುತ್ತೆ. ಇದು ಇಲ್ಲಿಂದ ಇಲ್ಲಿಗೆ ಭುಜ ಬರುತ್ತೆ. ಭುಜ ನಾವು ಎಷ್ಟು ತೊಗೊಂಡಿದ್ದೀವಿ? ಇದರಲ್ಲಿ ಅಳತೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಲ್ಲ ಆಗಲೇ. ಭುಜ 5.5 ತೊಗೊಂಡಿದ್ದೀವಿ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು 5.5 ಆಕಾರ ಮಾಡ್ಕೋಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ ಇದು ಅಳತೆ ಹಾಕೊಂಡಿರೋದ್ರಿಂದ, ಅದು ಬ್ರಾಡ್ ನೆಕ್ ತೆಗ್ದಿರೋದ್ರಿಂದ 5.5 ಬಂದಿದೆ. 5 ಆದರೆ ಸಾಕು. ಓಕೆ, ಈಗ ನಾವು ಅಳತೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಆದ್ದರಿಂದ 5.5ನೇ ಇಡ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ 5.5 ತೊಗೊಂಡಿದ್ದೀವಿ. ಇದು ಭುಜ, ಇದು 4ನೇ ನಂಬರು. ಆಯಿತಾ? ಈಗ ನೆಕ್ಸ್ಟ್ 4 ಆದಮೇಲೆ 5 ಬರಬೇಕು. ಅಂದರೆ ಇಲ್ಲಿ ಕಂಕಳನ್ನು ಇಳಿಸೋದು. ಅದನ್ನು ಯಾವ ರೀತಿ ತೊಗೋಬೇಕು ಅಂತಂದರೆ, ಇದು ಭುಜ ಎಷ್ಟಿಟ್ಟಿರ್ತೀವೋ ಮಾಮೂಲಿ ಕಂಕ್ಳಿಗೂ ಅಷ್ಟೇ ತೊಗೊಳ್ತಾರೆ ಕೆಲವರು. ಆದರೆ ಒಬ್ಬೊಬ್ರು ಕೈ ಸಣ್ಣ ಇರುತ್ತೆ, ಒಬ್ಬೊಬ್ರು ಕೈ ದಪ್ಪ ಇರುತ್ತೆ. ಆದ್ದರಿಂದ ನಾವು ಇವ್ರ ಅಳತೆದ್ರಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ಇಳಿಸ್ಕೋಬೇಕು. ಇದೇ ಎದೆ ಸುತ್ತಳತೆಯವ್ರದ್ದು ಒಬ್ರದ್ದು ಕೈ ಸಣ್ಣ ಇರುತ್ತೆ, ಒಬ್ರದ್ದು ಕೈ ದಪ್ಪ ಇರುತ್ತೆ. ವ್ಯತ್ಯಾಸ ಆಗುತ್ತೆ, ತುಂಬ ವ್ಯತ್ಯಾಸ ಆಗುತ್ತೆ. ಒಂದೇ ಥರ ಎಲ್ಲ ಮನುಷ್ಯರು ಇರಲ್ಲ. ಆದ್ದರಿಂದ ಇದ್ರ ಅಳತೆಯಲ್ಲಿ ಎಷ್ಟಿದೆಯೋ ಅದನ್ನೇ ತಗೋಬೇಕು. ಇದರಲ್ಲಿ ಅಳತೆ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಎಷ್ಟನ್ನ ಕಟ್ ಮಾಡಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾವು ಇಲ್ಲಿ ಪೂರ್ಣ ಉದ್ದ ತೊಗೊಂಡಿದ್ದೀವಿ. ಇಲ್ಲಿ ಮೇಲೆ ಅರ್ಧ ಇಂಚ್ ಇಟ್ಕೊಂಡು ಪೂರ್ಣ ಉದ್ದನ ತೊಗೊಂಡಿದ್ದೀವಿ. 14.5 ಬಂದಿದೆ. ಇಲ್ಲಿ ಎಷ್ಟು ಉಳಿದಿದೆ ಅಂತ ನೋಡಬೇಕು ನೋಡಿ. ಇಲ್ಲಿ ಒಂದು ಹೊಲಿಗೆ ಬಂದಿದೆ, ಜಾಯಿಂಟು. ಈ ಜಾಯಿಂಟ್ ಹೊಲಿಗೆಗೆ ಅರ್ಧ ಇಂಚು ಮೇಲಿಟ್ಕೊಳ್ಳಿ. ಇಲ್ಲಿ ಎಷ್ಟು ಬಂದಿದೆ ಅಂತ ನೋಡಬೇಕು. ಇಲ್ಲಿಗೆ 9.5 ಬಂದಿದೆ. ಓಕೆ, ಉಳಿದಿರೋದು ಇಲ್ಲಿ ಕಟಿಂಗ್ ಹೋಗಿ ಇಲ್ಲಿ ಉಳಿದಿರೋದೆಷ್ಟು? 9.5 ಬಂದಿದೆ. ಆವಾಗ ನೀವೇನು ಮಾಡಬೇಕು? ಇಲ್ಲಿಂದ ಇಲ್ಲಿಗೆ ನೋಡಿ, ಇದು ಮಡಿಸ್ಲಿಕ್ಕೆ ಹೋಗಿದೆ. ಇಲ್ಲಿಂದ 9.5ಗೆ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಗುರ್ತು ಹಾಕ್ಕೊಂಡು ನೋಡಿ. ಫಾರ್ ಎಕ್ಸಾಂಪಲ್ಲು ಇವಾಗ ನೋಡ್ತಾ ಇರೋದು. ಆಮೇಲೆ ಮೇಲಕ್ಕೆ ಎಷ್ಟು ಕಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಎಷ್ಟು ಕಟ್ ಮಾಡಿದ್ದಾರೆ? 5.25 ಕಟ್ ಮಾಡಿದ್ದಾರೆ. ಓಕೆ, ಇಲ್ಲಿ 5.5 ಇಟ್ಕೊಂಡಿದ್ದಾರೆ, ಇಲ್ಲಿ 5.25 ಕಟ್ ಮಾಡಿದ್ದಾರೆ. ಆದ್ದರಿಂದ ನಾವು ಇಲ್ಲಿ 5.25 ಇಟ್ಕೋಬೇಕು. ಏಕೆಂದರೆ ಅವ್ರು ಅಳ್ತೆದು 5.5 ಬರುತ್ತೆ. ಇಲ್ಲಿ ಪ್ರಕಾರ ಭುಜದ ಆಕಾರದ ಪ್ರಕಾರ ತೊಗೊಂಡ್ರೆ 5.5 ಬರುತ್ತೆ. ಆದರೆ ಈ ಅಳತೆ ಬ್ಲೌಸ್ನಲ್ಲಿ 5.25 ಇರೋದ್ರಿಂದ ನಾವು 5.25ಗೆ ಇಟ್ಕೋಬೇಕು. 5.5 ತಗೋಬಾರ್ದು. 5.25 ತಗೊಂಡಾಗ ಭುಜ ಇಳಿಯೋದು, ತೋಳು ಲೂಸ್ ಆಗೋದು ಆ ಥರ ಆಗುತ್ತೆ. ಆದ್ದರಿಂದ ಅದರೊಳಗೆ ಎಷ್ಟಿದೆಯೋ ಅಳತೆ ಬ್ಲೌಸ್ನಲ್ಲಿ ಕೆಲವರಿಗೆ 5.25 ಇರ್ಬೋದು, ಕೆಲವ್ರಿಗೆ 5.25 ಇರ್ಬೋದು. ಯಾಕೆಂದರೆ ಅವ್ರ ರಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ
ಬಗ್ಲು ಇಳಿಸೋದೆಷ್ಟು ಅಂತ ಗೊತ್ತಾಯ್ತು ತಾನೆ ನಿಮಗೆ. ಇಲ್ಲಿಂದ ಇಲ್ಲಿಗೆ ಬಗ್ಲು ಕೈಯಿಂದ ಎಷ್ಟು ಇಳಿಸ್ತೀವಿ ಅಂತ ಗೊತ್ತಾಯಿತು. ಇದನ್ನು ಹೆಂಗೆ ಕಂಡುಹಿಡಿಯೋದು? ಅಳತೆ ಬ್ಲೌಸ್ನಲ್ಲಾದರೆ ನಾವು ಇಲ್ಲಿ ಕಂಡುಹಿಡಿತೀವಿ. ನಮ್ಮದು ಶಾಸ್ತ್ರೋಕ್ತವಾಗಿ ತಗೊಳ್ಳೋದಾದರೆ ಎದೆ ಸುತ್ತಳತೆಯ 6ನೇ 1 ಭಾಗ ಪ್ಲಸ್ ಆರ್ ಮೈನಸ್ ಅಂತ ತೊಗೊಳ್ತೀವಿ. 36 ಬಂದಿದ್ರೆ 6 36 ಮೈನಸ್ ಅರ್ಧ ಇಂಚು ಅಂದರೆ 5.5 ಕರೆಕ್ಟಾಗಿ ಬಂದೋಗುತ್ತೆ. ಅದು ಅಳತೆ ಹಂಗೆ ಬರುತ್ತೆ, ಇದು ಅಳತೆ ಹಂಗೆ ಬರುತ್ತೆ. ಆದರೆ ಲೆಕ್ಕಾಚಾರ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಕೆಲವರು ಹೇಳಿರೋದ್ರಿಂದ ನಾನು ಇದೇ ಡೈರೆಕ್ಟ್ ಅಳತೆನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಇದ್ರ ಆಕಾರ ಹೇಗೆ ಹಾಕೋದು ಅಂತ. ಆಕಾರನ ಹೇಗೆ ಹಾಕೋದು, ಏನು ಮಾಡಬೇಕು ಅಂದರೆ ನೋಡಿ, ಈ ಮೂಲೆಯಿಂದ ನೋಡಿ ಇದು ಲಂಬಕೋನ ಇದ್ದಂಗಿದೆ, ಅದನ್ನ ಅರ್ಧಿಸ್ಬಿಟ್ಟು ಅದಕ್ಕೆ ಅರ್ಧಕ್ಕೆ ಹಿಂಗೆ ಮೂಲೆಗೆ ಇಟ್ಕೋಬೇಕು. ಇಲ್ಲಿ 1 ಇಂಚಿಗೆ ಗುರ್ತು ಮಾಡ್ಕೋಬೇಕು. ಈ ಮೂಲೆಯಿಂದ ಇಲ್ಲಿಗೆ 1 ಇಂಚಿಗೆ 1 ಪಾಯಿಂಟ್ ಹಾಕ್ಕೊಳ್ಳಿ. ಗೊತ್ತಾಯ್ತಾ? ಈ ಪಾಯಿಂಟಿನ ಮೇಲೆ ಈ ಗೆರೆ ಹಾದೋಗ್ಬೇಕು. ಆ ರೀತಿ ನೀವು ಇಲ್ಲಿಂದ ಆಕಾರ ಮಾಡ್ಕೊಂಬರ್ಬೇಕು. ಹಾಕೊಂಡು ಆಮೇಲೆ ನೇರವಾಗಿ ಆಕಾರ ಮಾಡ್ರಿ. ಬರ್ತಾ ಬರ್ತಾ ಇದಕ್ಕೆ ಸೇರ್ಬೇಕು. ಆಮೇಲೆ ನೋಡಿ ಇವಾಗ ಎಳೀರಿ ಹಿಂಗೆ ಮೇಲ್ವರೆಗೂ. ಇದು ಹಿಂಭಾಗದ ಕಂಕುಳಿನ ಆಕಾರ. ಓಕೆ, ಈ ರೀತಿ ಕಂಕುಳಿನ ಆಕಾರ ಹೇಗೆ ತೆಗೆಯೋದು ಅಂದರೆ ನೋಡಿ, ಈ ಮೂಲೆಯಿಂದ ಇಲ್ಲಿಗೆ 1 ಇಂಚ್ ಇಟ್ಕೊಂಡು ಇದ್ರ ಮೂಲಕ ನೋಡಿ ಈ ಪಾಯಿಂಟು ಫುಲ್ ಸೇರಿಸಿದ್ರೆ ಇದು ಹಿಂಭಾಗದ ಕಂಕುಳಿನ ಆಕಾರ. ಹಿಂಭಾಗದ್ದಾಯ್ತು. ಈಗ ಮುಂಭಾಗದ್ದು ಹೆಂಗೆ ಮಾಡ್ಕೋಬೇಕು ಅಂತಂದರೆ ನೋಡಿ, ಈ ನೇರ ಗೆರೆ ಇದೆಯಲ್ಲ, ಇದರಲ್ಲಿ 3/4 ಇಂಚ್ ಇಟ್ಕೊಳ್ಳಿ ಸಾಕು. 3/4 ಇಂಚಿಗೆ ಒಂದು ಗುರ್ತು ಮಾಡಿ. ಇದೇ ಪಾಯಿಂಟು ಹಿಂಗೆ ಮುಂದುವರಿಬೇಕು. ಈ ಪಾಯಿಂಟ್ ಮೂಲಕ ಮುಂದುವರಿಬೇಕು. ಇಲ್ಲಿ ಒಂದು ಸ್ವಲ್ಪ ಒಳಭಾಗಕ್ಕೆ ಬರಬೇಕು. ಇಲ್ಲಿ ಒಳಭಾಗಕ್ಕೆ ಬಂದು ಹಿಂಗೆ ಮತ್ತೆ ಈ ರೀತಿ ಆಗಬೇಕು. ಇಲ್ಲಿ ಇದೇ ಈ ಪಾಯಿಂಟಿಂದನೇ ಮುಂದುವರ್ಕೊಂಡು ಇಲ್ಲಿಗೆ ಸೇರಿಸ್ಬೇಕು. ಹಿಂಗೆ ಇದು ಮುಂಭಾಗದ ಕಂಕುಳಿನ ಆಕಾರ, ಇದು ಹಿಂಭಾಗದ ಕಂಕುಳಿನ ಆಕಾರ. ಇವಾಗ ಆಕಾರ ಹಾಕೋದು ಪರ್ಫೆಕ್ಟ್ ಆಯ್ತು ತಾನೆ. ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೋದು. ಈಗ ನೆಕ್ಸ್ಟು ಕೊರಳಿನ ಆಕಾರ ಹಾಕಬೇಕು. ಕೊರಳಿನ ಆಕಾರ ಅಗಲ ಎಷ್ಟು ತೆಗ್ದಿದ್ದಾರೆ, ಇಲ್ಲಿ ಅಳತೆ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ 2.5 ತೆಗ್ದಿದ್ದಾರೆ. ಇಲ್ಲಿ 2.5ಗೆ ಗುರ್ತು ಮಾಡಬೇಕು. ಆಮೇಲೆ ನೆಕ್ ಡಿಪ್, ಇದು ಕೊರಳಿಂದು ಅಗಲ ಎಷ್ಟು 2.5 ಇಟ್ಕೊಂಡಿದ್ದೀವಿ. ನೆಕ್ಕು ಡೀಪು ಇಲ್ಲಿ ಸಿಂಗಲ್ ಪಟ್ಟಿ ಕಡೆಯಿಂದ ನೋಡಿ ಇದಿದೆ ಸಿಂಗಲ್ ಪಟ್ಟಿ. ಇದೆಲ್ಲ ಎಲ್ಲರಿಗೂ ಬೇರೆ ಬೇರೆ ಆಗುತ್ತೆ. ಆಕಾರನೂ ಬೇರೆ ಬೇರೆ ಆಗುತ್ತೆ, ಅಳತೆನೂ ಬೇರೆ ಬೇರೆ ಆಗುತ್ತೆ. ಏಕೆಂದರೆ ಒಬ್ಬೊಬ್ಬರು ಡೀಪ್ ಇಟ್ಕೊಳ್ತಾರೆ, ಒಬ್ಬೊಬ್ಬರು ಕಡಿಮೆ ಇಟ್ಕೊಳ್ತಾರೆ. ನೆಕ್ ಡೀಪು ಅವೆಲ್ಲ ವ್ಯತ್ಯಾಸ ಆಗುತ್ತೆ. ಅದರಿಂದ ಆವಾಗಲೇ ಅಳೆದಿರಲಿಲ್ಲ. ನೋಡಿ ಇಲ್ಲಿ 6.5 ಬರುತ್ತೆ. ನೋಡಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಕೂಳೆ ಇದೆ ಅಂದರೆ ನೇರವಾಗಿ 6.5 ಬರುತ್ತೆ. ಈ ರೀತಿ ಅಳತೆ ಮಾಡ್ಕೋಬೇಕು. ಮೇಲೆ ಅರ್ಧ ಇಂಚ್ ಕೂಳೆ ಬಿಟ್ಕೊಂಡು ಇಲ್ಲಿ ನೋಡಿ 6.5 ಬರುತ್ತೆ. ಈ ರೀತಿ ಅಳತೆ ಮಾಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಅಳತೆ ಸಿಗುತ್ತೆ. ಇವರು 6.5 ತೆಗೆದಿದ್ದಾರೆ. ಇಲ್ಲಿಂದ ಇಲ್ಲಿಗೆ 6.5ಗೆ ಗುರ್ತು ಮಾಡ್ಕೋಬೇಕು ನೀವು. ಆರೂವರೆಗೆ ಗುರ್ತು ಮಾಡ್ಕೊಂಡ್ರೆ ನೋಡಿ ಇಲ್ಲಿಗೆ ಬರುತ್ತೆ. ಹಿಂಗೆ ಗೆರೆ ಹಾಕೊಂಡೇ ಬಿಡಿ. ಫಸ್ಟಿಗೆ ನೀವು ಹಾಕೊಳ್ಳೇಬೇಕು. ಇವಾಗ 6.5ಗೆ ಇದು ಮಾಡಿದ್ದೀವಿ. ಇದನ್ನು ಸೇರಿಸ್ಕೊಂಬಿಡಿ. ಸೇರಿಸ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚಿಗೆ ಗುರ್ತು ಮಾಡಬೇಕು. ಅರ್ಧ ಇಂಚು ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಪರ್ಫೆಕ್ಟ್ ಅರ್ಧ ಇಂಚಿದೆ. ನೀವು ಫಸ್ಟು ಅಳತೆ ಹಿಡ್ಕೊಂಡೆ ಗುರ್ತು ಮಾಡ್ಕೊಳ್ಳಿ. ಹಿಂಗೆ ಕ್ರಾಸನ್ನ ಸೇರಿಸ್ಬೇಕು. ರೌಂಡ್ ತಿರುಗಿಸ್ಕೊಂಡು ಈ ಗೆರೆಯಿಂದ ಕಟ್ ಮಾಡ್ಕೊಂಡು ಇದು ಫುಲ್ಲು ಕಟ್ ಮಾಡಬೇಕು. ಇವಾಗ ನೀವು ಒಂದೇ ಗೆರೆ ಹಾಕ್ರಿ. ಇದು ಮುಂಭಾಗದ್ದು ನಾನು ಅಳತೆ ಮಾಡ್ಕೊಂಡಿದ್ದೇನು ಮುಂಭಾಗದ್ದು. ಇವಾಗ ಮುಂಭಾಗದ ಕೊರಳಿಂದು ಆಕಾರ ಆಯ್ತಲ್ಲ. ಈಗ ಮುಂಭಾಗದ್ದು ಡೀಪು ಎಷ್ಟು, ಹಿಂಭಾಗದ್ದು ಎಷ್ಟು ಇಟ್ಕೊತೀವೋ ಅದಕ್ಕೆ 1 ಇಂಚು ಕಡಿಮೆ ಇಟ್ಕೊಳ್ಳಿ ಅಂತ ಹೇಳಿದ್ದು ನಾನು.
14.5 ತಗೊಂಡಿದ್ದೀವಿ. ಈಗ ಇದಕ್ಕೆ 13.5 ತಗೋಬೇಕು. ನೋಡಿ ಇಲ್ಲಿ 13.5ಗೆ ಗುರ್ತು ಹಾಕಿದ್ದೀನಿ, ಇಲ್ಲಿ ಅಡ್ಡ ಹಾಕತ್ತಾ ಇದ್ದೀನಿ. ಇದು ಮುಂಭಾಗದುದ್ದ, ಇದು ಹಿಂಭಾಗದುದ್ದ, ಹಿಂಭಾಗದುದ್ದ, ಇದು ಮುಂಭಾಗದುದ್ದ, ಇದು ಮಡಿಸ್ಲಿಕ್ಕೆ, ಬ್ಯಾಕಿಗೆ ಮಡಿಸ್ಲಿಕ್ಕೆ. ಇವಾಗ ನೋಡಿ ಮುಂಭಾಗದ ಉದ್ದ ತಗೊಂಡಿದ್ದೀವಿ. ಇಲ್ಲಿ ಕ್ರಾಸ್ ಬೆಲ್ಟ್ ಬರಬೇಕಲ್ಲ, ನೋಡಿ ಇದರಲ್ಲಿ ನಾವು ಹಿಂಗೆ ಇಟ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಕ್ರಾಸ್ ಬೆಲ್ಟ್ ಬರಬೇಕಲ್ಲ, ಇಲ್ಲಿ ಕ್ರಾಸ್ ಆಗಿರುತ್ತೆ. ಆದ್ದರಿಂದ ಇಲ್ಲಿಗೆ 1.5 ಇಂಚ್ ತೆಗಿಬೇಕು. ಬೇರೆ ಬೇರೆಯವರಿಗೆ ಬೇರೆ ಬೇರೆ ಆಕಾರ ಬರುತ್ತೆ ಇದು. ಇವಾಗ ಈ ಅಳತೆಗೆ ನಿಮಗೆ ತೋರಿಸ್ತಾ ಇರೋದಕ್ಕೆ ಕರೆಕ್ಟಾಗಿ 1.5 ಇಂಚ್ ತೆಗೀರಿ. ಆಮೇಲೆ ಹೊಲಿತಾ ನಿಮಗೆ ಅಭ್ಯಾಸ ಆಗೋಗುತ್ತೆ. ನೋಡಿ ಹಿಂಗೆ ಕ್ರಾಸ್ ಸೇರಿಸ್ಬೇಕು, ಇದನ್ನ ಹಿಂಗೆ ಕ್ರಾಸ್ ಸೇರಿಸ್ಬೇಕು. ಇದು ಮುಂಭಾಗದ್ದು, ಇದಿಷ್ಟು ಆಕಾರ ಇದೆಯಲ್ಲ, ಇದು ಮುಂಭಾಗದ್ದು. ಇದು ಇಲ್ಲಿಂದ ಇಲ್ಲಿಗಿದೆಯಲ್ಲ ಕಂಕ್ಳದ್ದು, ನೋಡಿ ಕಂಕ್ಳಲ್ಲಿ ಇದು ಹಿಂಭಾಗದ್ದು, ಇದು ಮುಂಭಾಗದ್ದು. ಇದು ಮುಂಭಾಗದ್ದು ಮಾತ್ರ ತೆಗೆದಿದ್ದೀನಿ. ಹಿಂಭಾಗಕ್ಕೆ ಡೀಪ್ ತೆಗಿಬೇಕಲ್ಲ, ಅದರಿಂದ ಇಲ್ಲಿವರೆಗೂ ಬರುತ್ತೆ. ಅದು ನೋಡೋಣ ಎಷ್ಟಿದೆ ಅಂತ ಅಳತೆ. ಇದು ಮುಂಭಾಗದ್ದಾಯ್ತಾ, ಇದು ಹಿಂಭಾಗದ್ದಾಯ್ತು. ಈಗ ನಾವು ನಂಬರು ಎಷ್ಟು ಕೊಟ್ಟಿದ್ವಿ? 0, ಇಲ್ಲಿ 1, ಇಲ್ಲಿ 2, 3, 4 ಕೊಟ್ಟಿದ್ವಿ. ಇಲ್ಲಿಗೆ 5 ಇಟ್ಕೊಳ್ಳೋಣ. ಇಲ್ಲಿಗೆ 6, ಇಲ್ಲಿಂದ ಇಲ್ಲಿಗೆ 1 ಇಂಚಕ್ಕೆ 7, ಇಲ್ಲಿಂದ ಇಲ್ಲಿಗೆ 3/4 ಇಂಚು 8, ಮುಂಭಾಗದ ಉದ್ದ 9, ಇದು 10, 9, 10 ಸೇರಿಸಿ ಆಯ್ತಾ. ಇಲ್ಲಿಂದ ಇಲ್ಲಿಗೆ 9, 11ಕ್ಕೆ 1.5 ಇಂಚು, ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಇಟ್ಕೊಂಡು ಹಿಂಗೆ ಕ್ರಾಸ್ ಮಾಡ್ಕೊಂಡಿದ್ದೀವಿ. ಇದು ಮುಂಭಾಗಕ್ಕೋಸ್ಕರ. 11, ಇದು 12, 2.5 ಇಟ್ಟಿದ್ದೀವಿ. ಇದು 6.5 ಇಟ್ಟಿದ್ದೀವಿ, 13ನೇ ನಂಬರು. ಇದು 14ನೇ ನಂಬರ್. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಇಟ್ಟಿದ್ದೀವಿ. ಇದು 15ನೇ ನಂಬರು. ನೋಡಿ 12, 15, 14ನ್ನ ಸೇರಿಸ್ಬೇಕು. ಓಕೆ, ಇದು ಮುಂಭಾಗದ್ದು. ಇದಿಷ್ಟಾಯಿತು. ಇದರಲ್ಲಿ ಹಿಂಭಾಗ ಮುಂಭಾಗ 2 ಆಯಿತು. ಇದರಲ್ಲಿ ಮುಂಭಾಗ ಮಾತ್ರ ಆಗಿದೆ. ಈಗ ಹಿಂಭಾಗದ್ದು ಹೇಗೆ ನೋಡ್ಕೋಬೇಕು ಅಂದರೆ, ನೋಡಿ ಇಲ್ಲಿ ಬ್ಯಾಕಲ್ಲಿ ಇಲ್ಲಿವರೆಗೂ ತೆಗೆದಿದ್ದಾರೆ. ಇದು ಬ್ಯಾಕ್ ಬಾಟಮ್ಮು, ಇಲ್ಲಿದೆ ಬಾಟಮ್ಮು, ಬ್ಯಾಕಿನ ಬಾಟಮ್ಮು ಇಲ್ಲಿದೆ. ಇದು ಕೊರಳು ಎಷ್ಟು ತೆಗೆದಿದ್ದಾರೆ ನೋಡ್ರಿ, ಇಲ್ಲಿವರೆಗೂ ತೆಗೆದಿದ್ದಾರೆ. ಇಲ್ಲಿ 1/2 ಇಂಚು ಮಡಿಸ್ಲಿಕ್ಕೆ ಬೇಕು. ಆದ್ದರಿಂದ ಇಲ್ಲಿವರೆಗೂ ಹಿಂಭಾಗ ಕೊರಳಾಗುತ್ತೆ. ಇದನ್ನ ನೋಡಿ ಇಲ್ಲಿಂದ ಇಲ್ಲಿಗೆ ಮುಂದುವರಿಸ್ಕೊಂಡು ಈ ರೀತಿ ಕೊರಳಾಕಾರ ತೆಗಿಬೇಕು. ಇದು ಹಿಂಭಾಗದ್ದು, ಮುಂಭಾಗದ್ದು ಕಟ್ ಮಾಡಬಾರ್ದು, ಹಿಂಭಾಗದ್ದು ಇದೇ ಕಂಟಿನ್ಯೂ ಆಗಿ ಬರುತ್ತೆ. ಈ ರೀತಿ ಆಕಾರ ಸೇರಿಸ್ಕೋಬೇಕು. ಇದು ಹಿಂಭಾಗದ್ದು ನೋಡಿ, ಇಷ್ಟೇ ಬರೋದು ಉದ್ದ ಬ್ಯಾಕಲ್ಲಿ. ಇದು ಮುಂಭಾಗದ್ದು, ಇದು ಹಿಂಭಾಗದ ಉದ್ದ. ಇವಾಗ ನಾವು ಎಲ್ಲ ಆಕಾರನು ಹಾಕಿದ್ದೀವಿ. ಇವಾಗ ಕಟ್ ಮಾಡೋದು ಹೆಂಗೆ, ಇದು ಏನು ಮಾಡಬೇಕು, ನಾವು ಬಟ್ಟೆ ಹೆಂಗೆ ಮಡಿಸ್ಕೊಳ್ಳೋದು ಅಂದರೆ, ನೋಡಿ ಈ ಗೆರೆನಲ್ಲಿ ನಮಗೆ ಎಷ್ಟು ಬರಬೇಕು, 2 ಮಡಿಕೆಗಳು ಅಥವಾ 2 ಫೋಲ್ಡ್, 2 ಫೋಲ್ಡ್ ಬರ್ತವೆ ಈ ಕಡೆ. ಅಂದರೆ ಟೋಟಲಿ ಇದು 4 ಪದರ ಇದೆ ಅಂತ. ಮುಂಭಾಗದ 2 ಪದರ, ಹಿಂಭಾಗದ 2 ಪದರ. ಇಲ್ಲಿಂದ ಇಲ್ಲಿವರೆಗೂ ಮುಂಭಾಗದುದ್ದ, ಇಲ್ಲಿಂದ ಇಲ್ಲಿವರೆಗೂ ಹಿಂಭಾಗದುದ್ದ. ನಾನು ಸ್ಕೆಚ್ ಹಾಕಿದ್ದೀನಲ್ಲ, ಈ ಥರ ಸ್ಕ್ವೇರ್ ಮಾಡಿಕೊಂಡು ಹಿಂಭಾಗಕ್ಕೆ ಮುಂಭಾಗಕ್ಕೆ ಎಲ್ಲ ಅಳತೆ ಮಾಡಿ ಸ್ಕೆಚ್ ಹಾಕೋದನ್ನು ಕಲ್ತ್ಕೋಬೇಕು. ಫಸ್ಟು ಇಷ್ಟನ್ನು ಸ್ಕೆಚ್ ಹಾಕೋದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟು ಇದನ್ನು 4 ಪದರ ಇಟ್ಕೊಂಡು ಪೇಪರ್ ಮಡಿಸ್ಕೊಂಡು ಇಲ್ಲಿ 2 ಫೋಲ್ಡ್ ಬರೋ ಹಂಗೆ ಇಟ್ಕೊಂಡು ಹಿಂಭಾಗಕ್ಕೆ ಇಷ್ಟುದ್ದ ಇಟ್ಕೊಂಡು ಮುಂಭಾಗಕ್ಕೆ ಇಷ್ಟುದ್ದ ಇಟ್ಕೊಂಡು ಪೇಪರ್ನ ಮಡಿಸಿ ಈ ಸ್ಕೆಚನ್ನು ಆ ಪೇಪರ್ ಮೇಲೆ ಹಾಕೋದು ಕಲ್ತ್ಕೊಳ್ಳಿ. ಓಕೆನಾ? ಅದನ್ನು ಹಾಕ್ಕೊಂಡು ಆಮೇಲೆ ಕಟಿಂಗ್ ಮಾಡಬೇಕು. ಯಾವ ರೀತಿ ಕಟಿಂಗ್ ಮಾಡಬೇಕು, ಮೇಲ್ಗಡೆದು 2 ಪದರ ತಗೊಂಡು ಇದನ್ನು ಕಟ್ ಮಾಡಬೇಕು. ಮೇಲ್ಗಡೆದು ಮಾತ್ರ ಕಟ್ ಮಾಡಬೇಕು, ಬ್ಯಾಕಿಂದ ಹಂಗೆ ಇರುತ್ತೆ. ಇಲ್ಲಿ ಇದನ್ನು ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಇದು ಫುಲ್ 4 ಕಟ್ ಮಾಡಬೇಕು. ಆಮೇಲೆ ಹಿಂಭಾಗದನ್ನ 4 ಪದರ ಕಟ್ ಮಾಡಬೇಕು. ಆಮೇಲೆ 2 ಪದರ ಮಾತ್ರ ತೆಗೆದು ಮುಂಭಾಗದ ಆಕಾರ
ಈಗ ಇಲ್ಲಿ 4 ಪದರ ಸೇರಿಸಿ ಹಿಂಭಾಗದ ಆಕಾರ ಕಟ್ ಮಾಡಬೇಕು. ಮೇಲಿಂದ ಎತ್ತಿಟ್ಕೊಂಡು ಹಿಂಭಾಗದ ಆಕಾರನ ಕಟ್ ಮಾಡಬೇಕು. ಆವಾಗ ಪರ್ಫೆಕ್ಟ್ ಆಗುತ್ತೆ. ಆಮೇಲೆ ಭುಜದಲ್ಲಿ ಇಲ್ಲಿ ಒಂದು ಸ್ವಲ್ಪ ಕಚ್ ಹಾಕಬೇಕಾಗುತ್ತೆ, ಇಲ್ಲಿಗೆ ನಾವು ಕೊಡಿಸ್ಬೇಕು ಅಂತ. ಆಮೇಲೆ ಮುಂಭಾಗದ ಇದಕ್ಕೆ ಇಲ್ಲಿ ಡ್ಯಾಚ್ ಹಾಕಬೇಕಾಗುತ್ತೆ. ಇಲ್ಲಿ ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ 9.5 ಇಟ್ಕೊಂಡು ಈ ಮಧ್ಯ ಬಿಂದುಗೆ ಇಲ್ಲಿಂದ ಒಂದು ಗೆರೆ, ಇಲ್ಲಿಂದ ಒಂದು ಗೆರೆ, ಇಲ್ಲಿಂದ ಒಂದು ಗೆರೆ, ಇಲ್ಲಿಂದ ಒಂದು ಗೆರೆ ಹಾಕ್ಬಿಟ್ಟು ಈ ಮಧ್ಯ ಬಿಂದು ಕೂಡ ಹಂಗೆ ನಾವು ಡ್ಯಾಚ್ ಹಿಡಿಬೇಕಾಗುತ್ತೆ. ಓಕೆ, ಇಷ್ಟನ್ನು ನೀವು ಮಾಡೋದನ್ನು ಕಲ್ತ್ಕೋಬೇಕು. ಇಷ್ಟು ಕಲ್ತ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟು ಪೇಪರಲ್ಲಿ ಮಾರ್ಕ್ ಹಾಕಿ ಕಟ್ ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.